ಸುರಪುರ ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ಅಬ್ಬರದ ಪ್ರಚಾರ ನಡೆಸ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ರಾಜುಗೌಡ ಪರ ವಿಜೇಂದ್ರ ಪ್ರಚಾರಕ್ಕೆ ಇಳಿದರು. ಶ್ರೀಗಿರಿ ಮಠಕ್ಕೆ ಭೇಟಿ ನೀಡಿದ ಬಿವೈ ವಿಜೇಂದ್ರ ಸುರಪುರ ವ್ಯಾಪ್ತಿಯ ಲಕ್ಷ್ಮೀಪುರ ಗ್ರಾಮದ ಶ್ರೀಗಿರಿ ಮಠದಿಂದ ರಂಗಂಪೇಟೆವರೆಗೆ ಬೈಕ್ ರ್ಯಾಲಿ ನಡೆಸಿದರು. ಬಿಜೆಪಿ ಅಭ್ಯರ್ಥಿ ಪರ ವಿಜೇಂದ್ರ ಅಬ್ಬರದ ಪ್ರಚಾರವನ್ನ ಮಾಡಿದ್ದಾರೆ. ಸುಮಾರು 3 ಕಿಲೋಮೀಟರ್ ವರೆಗೂ ಬೈಕ್ ರ್ಯಾಲಿ ನಡೆಸಿದರು. ಈ ಥರ ವಿಚಾರದಲ್ಲಿ ಹಾಗೆ ರಾಜಕಾರಣ ಮಾಡಬೇಕು ಅಂತೇಳಿ ಚೆನ್ನಾಗಿ ಸಲಹೆಗಳು ಸಿಗ್ತಾ ಇದೆ. ಅವ್ರು ಮಾಡಲಿ, ಅವ್ರು ಒಳ್ಳೇದಾಗಲಿ. ಆದರೆ ಯಾವುದೂ ಕೂಡ ಭಾರತೀಯ ಜನತಾ ಪಾರ್ಟಿ ಹಿನ್ನಡೆ ಆಗೋದಿಲ್ಲ. ಚುನಾವಣೆನ ಎರಡನೇ ಹಂತದ ಚುನಾವಣೆ, ಮೊದಲ ಹಂತದಲ್ಲಿ ರಾಜ್ಯದಲ್ಲಿ ಏನು ಚುನಾವಣೆ ಆಗಿದೆ ಸಂಪೂರ್ಣವಾಗಿ BJP JDS ಪಕ್ಷ ಜೈಬೇರಿಯನ್ನು ಬಾರಿಸ್ತದೆ. ಎರಡನೇ ಹಂತದಲ್ಲಿ ಹತಾಶವಾಗಿ ಈ ರೀತಿ ಬೇರೆ ಕಡೆಗೆ ಹೊತ್ತು ಅದನ್ನು ಮತದಾರರ ಒಂದು ದೃಷ್ಟಿಕೋನ ಬೇರೆ ಕಡೆಗೆ ವರ್ಗಾವಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಎರಡು ವಿಚಾರ, ಪ್ರಜ್ವಲ್ ರೇವಣ್ಣ ಈ ವಿಡಿಯೋ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ನಿಲುವು ಸ್ಪಷ್ಟವಾಗಿದೆ. ಯಾರೇ ತಪ್ಪು ಮಾಡಿದ್ರು ಸಹ ಅದನ್ನು SIT ಪ್ರೋಬ್ ಮುಂದೆ ಬರಬೇಕಾಗ್ತದೆ. ಅದು ಮುಂದೆ ಕಾನೂನಾತ್ಮಕವಾಗಿ ಏನಾಗ್ತದೆ ಆಗ್ತದೆ. ನಾವು ಇದಕ್ಕೆ ಬೆಂಬಲವನ್ನು ನೀಡೋದಿಲ್ಲ. ಇದನ್ನ ರಾಜಕೀಯವಾಗಿ ಬಳಸ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಅದರಿಂದ ಅವ್ರಿಗೇನು ಕೂಡ ಅದರಿಂದ ಈ ತರ. ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಭರ್ಜರಿ ಮತಬೇಟೆ ನಡೆಸ್ತಾ ಇದ್ದಾರೆ. ಕಮಲಕ್ಕೆ ಮತ ನೀಡಿ ಅಂತ ಕರೆ ಕೊಟ್ಟಿದ್ದಾರೆ ಬಿವೈ ರಾಘವೇಂದ್ರ. ಬ್ರಾಹ್ಮಣ ಸಮಾಜದ ವಿಶೇಷ ಸ್ನೇಹ ಮಿಲನ ಕಾರ್ಯಕ್ರಮದಲ್ಲಿ ಮತಯಾಚಿಸಿದರು. ಮೋದಿ ಕನಸಿನ ವಿಶ್ವಗುರು ಭಾರತವನ್ನ ನಿರ್ಮಿಸಲು ಬೆಂಬಲದ ಅವಶ್ಯಕತೆ ಇದೆ. ಅವುಗಳ ಅನುಷ್ಠಾನಕ್ಕೆ ಮತ್ತೊಂದು ಅವಧಿಗೆ ಸಂಸದನಾಗುವ ಅಗತ್ಯ ಇದೆ. ಮೇ 7ರಂದು ನಡೆಯುವ ಚುನಾವಣೆಯಲ್ಲಿ ಮತ ನೀಡಲು ಮನವಿ ಮಾಡಿದರು. ಶಾಸಕ ಶ್ರೀವಾತ್ಸವ್, ಮಾಜಿ ಶಾಸಕ ಪ್ರಸನ್ನಕುಮಾರ್, ಮುಖಂಡರಾದ ದತ್ತಾತ್ರಿ, ನೇಲಾ ನರೇಂದ್ರ ಬಾಬು, ಸುಂದರ್ರಾಜ್, ರಾಘವೇಂದ್ರ, ಉಡುಪ ಇತರರು ಉಪಸ್ಥಿತರಿದ್ದರು. ಇವತ್ತು ಈ ದೇಶದ ರಕ್ಷಣೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂದ್ರೆ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರಿಂದ ಮಾತ್ರ ಸಾಧ್ಯ ಅಂತೇಳಿ ಇವತ್ತು ಅಧಿಕೃತವಾದಂತ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೂಡ ಪಾರ್ಲಿಮೆಂಟ್ ಇಲ್ಲದಂತ ದುಸ್ಥಿತಿ ಕಾಂಗ್ರೆಸ್ ಬಂದಾಗಿದ್ದಾಯಿ. ಬಿಜೆಪಿ ಬೇರೆ ಅಲ್ಲ, ಹಿಂದುತ್ವ ಬೇರೆ ಅಲ್ಲ. ಹಿಂದುತ್ವ ಬೇರೆ ಅಲ್ಲ, ನರೇಂದ್ರ ಮೋದಿಜಿಯವರು ಬೇರೆ ಅಲ್ಲ. ಹಿಂದುತ್ವವನ್ನ ನನ್ನ ಹೆಂಡತಿ ಮಕ್ಕಳಿಗೆ ಸಿಗ್ಲಿಲ್ಲ ಅಂತೇಳಿ ನನ್ನ ಸ್ವಾರ್ಥಕ್ಕೆ ಇದನ್ನ ಒಪ್ಪಿಸ್ಕೊಳಕ್ ಬರಲ್ಲ ತಾಯಿ. ಇವತ್ತು ನಿಮ್ ರಾಘಣ್ಣಗೋಸ್ಕರ ಓಟ್ ಹಾಕ್ಬೇಕಾಗಿಲ್ಲ, ಇನ್ನೊಬ್ರಿಗೋಸ್ಕರ ಓಟ್ ಹಾಕ್ಬೇಕಲ್ಲ ತಾಯಿ. ಬಿಜೆಪಿ ನರೇಂದ್ರ ಮೋದಿಜಿಯವರು ನಾವೆಲ್ಲರೂ ಕೂಡ ಓಟ್ ಅನ್ನ ಹಾಕ್ಬೇಕಾಗತ್ತೆ. ಆ ಪುಣ್ಯಾತ್ಮನ ಕೃತಜ್ಞತೆ ನಾವು ಸಲ್ಲಿಸಬೇಕಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.